ಸರ್, ಚನ್ನಪಟ್ಟಣ ಚುನಾವಣೆ ಬರ್ತಾ ಇದೆ. ತಾವು ಉಸ್ತುವಾರಿ ಇದ್ದೀರಿ ಕಾರ್ಯದರ್ಶಿಯಾಗಿ. ಯಾವ ರೀತಿಯಾಗಿ ಆಯ್ಕೆ ಆಗ್ತವೆ ಕ್ಯಾಂಡಿಡೇಟ್? ನೋಡಿ, ಈಗಾಗಲೇ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಹಾಲಿ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಅದು ತರವಾಗುವಂತಹ ಸ್ಥಾನಗಳಿಗೆ ತುಂಬುವಂಥದ್ದು ಚುನಾವಣೆ ಆಗಬೇಕು. ಚನ್ನಪಟ್ಟಣ ಒಂದೇ ಅಲ್ಲ, ನಮಗೆ ಚಿಕ್ಕಮ್ಮ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಿಗೆ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಪಕ್ಷ ಆ ಎಲ್ಲ ಸ್ಥಾನಗಳನ್ನ ಗೆಲ್ಲುವಂಥದ್ದಕ್ಕೆ ಕಾರ್ಯತಂತ್ರ ರೂಪಿಸುವಂಥದ್ದಕ್ಕೆ ನಾವೆಲ್ಲರೂ ಮುಂದಾಗ್ತೇವೆ. ಚನ್ನಪಟ್ಟಣದಿಂದ ನಾನೇ ಅಭ್ಯರ್ಥಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ ನೋಡಿ, ಚನ್ನಪಟ್ಟಣದಿಂದ ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಯಾರಿಗೆ ಹಾಕಬೇಕು, ಅದರ ಸಾಧ್ಯತೆಗಳು, ಗೆಲುವಿನ ಸಾಧ್ಯತೆಗಳು ಯಾವ ರೀತಿ ನಾವು ಕೂಡಿಕರಿಸ್ಕೋಬೇಕು, ಇದನ್ನು ನಾವು ಚರ್ಚೆ ಮಾಡಿದ ಮೇಲೆ ಹೇಳ್ತೀವಿ. ನಿಜ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಆ ಕೋರಿಕೆ ವರಿಷ್ಠರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದು ನೋಡಿ. ಯಾವುದೇ ಕೊರತೆ ಇಲ್ಲ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಇಲ್ಲ. ಅನಿಸಿಕೆ, ಆಸೆ ಇದು ಯಾರ ಸ್ವತ್ತು ಅಲ್ಲ. ಇಂಥದ್ರಲ್ಲಿ ಅವರ ಕೋರಿಕೆ ವರಿಷ್ಠರು ಯಾವ ರೀತಿ ಪರಿಗಣಿಸ್ತಾರೆ ಅದು ಕಾದ್ ನೋಡೋಣ. ಇಲ್ಲ, ಅದು ಬೇರೆ. ನೋಡಿ, ಏನಾಗುತ್ತೆ, ಗೆಲ್ಲುವಂಥ ತಂತ್ರಗಾರಿಕೆ ಮಾಡಬೇಕಾಗಿರುವಂಥ ಒಂದು ರಾಜಕೀಯ ಪಕ್ಷ ನಮ್ಮ ಮೇಲೆ ಇರುವಂತಹ ಅದು ಕೆಲಸ. ಎರಡನೇದು, ಆಯ್ಕೆ ಆದಂಥ ಶಾಸಕರು ಆ ಮತದಾರರ ಸ್ಪಂದನೆಗೆ ಧಿಕ್ಕರಿಸಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಸೊ ಎಲ್ಲವೂ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಪರಿಗಣಿಸಬೇಕು, ಯಾವ ರೀತಿ ಕಾರ್ಯತಂತ್ರ ಮಾಡ್ಕೋಬೇಕು ಮಾಡ್ತೀವಿ. ಈಗ ಶಿಗ್ಗಾಂವ ಕ್ಷೇತ್ರಕ್ಕೆ ಮುಸ್ಲಿಂಗೆ ಟಿಕೆಟ್ ಕೊಡ್ತಾರೆ, ಈಗ ಬಾರಿ ಲಿಂಗಾಯತರ ಕೊಡಿ ಅನ್ನೋ ಡಿಮಾಂಡ್ ಬರ್ತಾ ಇದೆ. ನಾನು ಅದೇ ಹೇಳ್ತಾ ಇರೋದು, ಇನ್ನೂ ಯಾವುದೂ ನಮ್ಮ ಮುಂದೆ ಸ್ಪಷ್ಟತೆಯಿಂದ ಕೂಡಿ ಬಂದಿಲ್ಲ. ಚುನಾವಣೆ ಇನ್ನೂ ಘೋಷಣೆ ಮಾಡಿಲ್ಲ. ಅಲ್ಲಿ ಎಲ್ಲ ಸಮುದಾಯಗಳು ನಮ್ಮ ಕೊಡಿ ಅಂತ ಕೇಳ್ತಾ ಇದೆ. ಅದಕ್ಕೆ ಒಂದು ದಟ್ಟವಾದಂಥ ಕಾರಣ, ಶಿಗ್ಗಾಂವಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಅಧಿಕ ಮತಗಳು ಬಂತು. ಸೊ ಹಾಗಾಗಿ ಅಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಅಜೀಂ ಪೀರ್ ಖಾದ್ರಿ ಅಲ್ಲಿ ಶಾಸಕರಾಗಿದ್ದರು. 4 ಬಾರಿ ಬೊಮ್ಮಾಯಿಯವರ ವಿರುದ್ಧನೇ ಸೋತಿದ್ದಾರೆ. ಕಳೆದ 3 ಬಾರಿ, 4ನೇ ಚುನಾವಣೆ, ಕಳೆದ ಬಾರಿಯ ಚುನಾವಣೆಗೆ ನಾವು ಬೇರೆ ಅಭ್ಯರ್ಥಿನ ಹಾಕಿದ್ವಿ. ನಮ್ಮ ಪಕ್ಷದಲ್ಲಿರುವಂಥದ್ದು ಗೆದ್ದಂಥವರು, ಸೋತವರು, ಆ ಚುನಾವಣೆಯಲ್ಲಿ ಯಾರು ಇರ್ತಾರೆ ಅವರು ಆ ಬರುವಂಥ 5 ವರ್ಷದ ಅವಧಿಯಲ್ಲಿ ಆಗುವವುಗಳು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರಿಗೆ ಮಾನ್ಯತೆ ಕೊಡ್ತೀವಿ. ನಾವು ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ಅರ್ಜಿಗಳನ್ನ ಆಹ್ವಾನಿಸ್ತೀವಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋತೀವಿ, ನಂತರ ನಾವು ತೀರ್ಮಾನಿಸ್ತೀವಿ. ಅಖಂಡ ಧಾರವಾಡ ಜಿಲ್ಲೆಗೆ ಅದೊಂದೇ ಅಲ್ಪಸಂಖ್ಯಾತರು ಸಿಗ್ತಕ್ಕಂಥ ಕ್ಷೇತ್ರ. ಹಾಗಾಗಿ ಮುಸ್ಲಿಂ ಸಮುದಾಯಕ್ಕೆ ಬೇಕು ಅನ್ನೋದು ಒಂದು ಕಡೆ ಬರ್ತದೆ. ಇನ್ನೊಂದು ಕಡೆ 4 ಬಾರಿ ಕೊಟ್ಟರು ಕೂಡ ಅಲ್ಲಿ ಮುಸ್ಲಿಂ ಸಮುದಾಯದವರು ಗೆಲ್ಲಕ್ಕಾಗಿಲ್ಲ. ಇದರ ಲಿಂಗಾಯತ್ ಕೊಟ್ಟರೆ ಗೆಲ್ಲಲು ಸಾಧ್ಯ ಆಗುತ್ತೆ ಅನ್ನೋದು ಇನ್ನೊಂದು. ನೋಡಿ, ಎಲ್ಲ ವಿಚಾರಗಳು ನಾನು ಮಾಧ್ಯಮದ ಮೂಲಕ ಮಾತಾಡೋಕ್ಕಾಗಲ್ಲ. ಬೇಡಿಕೆ ಇದೆ. ಎಲ್ಲ ಸಮುದಾಯಗಳು ಅಲ್ಲಿ ಇವತ್ತು ಕಣ್ಣಾಕೊಂಡಿದ್ದಾರೆ, ನಮಗೆ ಆ ಸ್ಥಾನ ಬಿಟ್ಕೊಡಿ ಅಂತ. ಈ ಹಿಂದೆಯಿಂದಲೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಆ ಸೀಟನ್ನು ಕೊಟ್ಟಿದ್ವಿ. ಕಾರಣ, ಬಾಂಬೆ ಕರ್ನಾಟಕ ಏನು ಪ್ರದೇಶದಲ್ಲಿ ಏನು ಕಿತ್ತೂರು ಕರ್ನಾಟಕ ನಾವು ಮಾಡ್ಕೊಂಡಿದ್ವಿ, ಆ ಭಾಗದಲ್ಲಿ ನಮಗೆ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಸ್ಥಾನಗಳು ಇರುವಂಥದ್ದು ಭಾಳ ಕಡಿಮೆ. ಹೈದರಾಬಾದ್ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಆ ಪ್ರದೇಶದ ಗೆದ್ದು ಆರಿಸಿ ಬರುವಂಥ ಒಂದು ಅವಕಾಶಗಳಿತ್ತು. ಹಳೆ ಮೈಸೂರು ಭಾಗದಲ್ಲಾಗಿರ್ಬೋದು ಅಥವಾ ಬೆಂಗಳೂರು ನಗರದಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ನಮಗೆ ಗೆಲ್ಲಕ್ಕಾಗ್ತಾ ಇಲ್ಲ. ಆ ಕಾರಣದಿಂದನೇ ಪರ್ಯಾಯವಾಗಿ ಏನು ಮಾಡಬೇಕು, ರಾಜ್ಯಸಭಾ ಸದಸ್ಯರಾಗಿ ನಾಸೀರ್ ಹುಸೇನ್ ಕೊಟ್ಟಿದ್ದಾರೆ, ಈಗ ಮೊನ್ನೆ ಬಿಲ್ಕಿಸ್ ಬಾನು ಅವರಿಗೆ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಪರ್ಯಾಯವಾಗಿ ಏನು ಮಾಡ್ಬೋದು ಮತ್ತು ಆ ಸ್ಥಾನಗಳಿಗೆ ತುಂಬುವಂಥದ್ದಕ್ಕೆ ಏನು ಅವಕಾಶಗಳು ಸಿಕ್ಕುತ್ತೆ ಅನ್ನೋದನ್ನು ನಾವು ಕುಲಂಕುಷ ಚರ್ಚೆ ಮಾಡಿ ತೀರ್ಮಾನಗಳು ತಗೋತೀವಿ. ಗೆಲ್ಲುವ ನಿಟ್ಟಿನಲ್ಲಿ ಒಂದು ರಣತಂತ್ರ ಇರ್ತದೆ. ಯಾವುದೇ ಪಕ್ಷ ಆಗಿರ್ಬೋದು, ಚುನಾವಣೆ ಗೆಲ್ಲುವಂಥದ್ದೇ ತಂತ್ರಗಾರಿಕೆ. ಅದನ್ನೇ ನಮ್ಮ ಮಾನದಂಡ
ಗೆಲ್ಲುವಂಥ ಅಭ್ಯರ್ಥಿ ಕೊಡಬೇಕು ಅನ್ನೋದು ನಾವು ಮಾಡ್ತೀವಿ. ಇನ್ನೊಂದು ಸರ್, ಸೂರಜ್ ರೇವಣ್ಣ ಅವರ ಪ್ರಕರಣ ಕೇಳಿ ಬಂದಿದೆ ಸರ್, ತಾವು ಗಮನಿಸಿದ್ರಿ ಅಂತ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಪ್ರಜ್ವಲ್ ವಿಚಾರ ಬಂತು, ದರ್ಶನ್ ವಿಚಾರ ಬಂತು, ಮತ್ತೊಂದು ಬಂತು, ಇದೆಲ್ಲ ಈಗ ನಿನ್ನೆ ಸೂರಜ್ ವಿಚಾರ ಬಂದಿದೆ. ನಾವು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ಸಂತ್ರಸ್ತರಿಗೆ ಏನು ನಾವು ಸಹಾಯ ಹಸ್ತವನ್ನು ನೀಡಬೇಕು ಸರ್ಕಾರದಿಂದ, ಅದನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗಾಗಿ ಇವತ್ತು ನಡೆದಿರುವಂಥ ಒಂದು ಕೆಟ್ಟ ಒಂದು ಸಂಸ್ಕೃತಿಯ ಒಂದು ಬೆಳವಣಿಗೆ ಇದೆ. ಇದನ್ನು ಕಡಿವಾಣ ಹಾಕುವಂಥದ್ದಕ್ಕೆ ಏನು ಮಾಡಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.